ಇವತ್ತು ನಾವು 24ನೇ ಆಳ್ವಾಸ್ ಇಫ್ತಾರ್ ಕೂಟದಲ್ಲಿ ನಾವಿದ್ದೇವೆ. ಪ್ರತಿ ವರ್ಷವೂ ಇದನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಬಂದಿದ್ದೇವೆ. ನಮ್ಮ ಈ ಆವರಣದೊಳಗೆ ಬಹಳ ಮುಖ್ಯವಾಗಿ ಕಾಲಕ್ಕೆ ಬೇಕಾಗುವ ವಿದ್ಯೆ ಬುದ್ಧಿಯನ್ನು ಕೊಡುವ ಜೊತೆಯಲ್ಲಿ ಒಂದು ಮಕ್ಕಳನ್ನು ಭಾಳ ಸುಂದರವಾದಂಥ ಒಂದು ಮನಸ್ಸನ್ನು ಕಟ್ಟುವಂಥ ಕೆಲಸ ಈ ವಿದ್ಯಾಸಂಸ್ಥೆಯಲ್ಲಿ ನಡೀತದೆ. ಟೋಟಲ್ ಎಷ್ಟು ಜನರ ನಿರೀಕ್ಷೆಯೊಂದಿಗೆ ಎಷ್ಟು ಫ್ರೂಟ್ಸನ್ನು ತಂದಿದ್ದೀರಿ? ಸಾಧಾರಣ ಇವತ್ತು ನಾವು ಹೋದ ವರ್ಷ ನಮಗೆ ಸಾಧಾರಣ ಒಂದು 12ರಿಂದ 14,000 ಜನ ಬಂದಿದ್ದರು. ಈ ವರ್ಷ ನಮ್ಮದು ಸೆಕೆಂಡ್ ಪಿ ಸಿ ಎಕ್ಸಾಮ್ ಆದ ಕಾರಣ ಸಾಧಾರಣ 6ರಿಂದ 7,000 ಜನ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದೇವೆ. ಅಷ್ಟು ಜನರಿಗೆ ನಾನು ಬೇಕಾದಷ್ಟು ಎಲ್ಲ ಫ್ರೂಟ್ಸ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ನಾವು ಇವತ್ತು. ಓಕೆ, ಇದಕ್ಕಾಗಿ ಎಷ್ಟು ಫ್ರೂಟನ್ನು ನೀವು ಅರೇಂಜ್ ಮಾಡಿದ್ದೀರಿ? ಒಂದು 8,000 ಬಾಳೆಹಣ್ಣು ಹಾಕಿದ್ದೇವೆ, ಮತ್ತು 6,500 ಸಮೂಸ, 3.5 ಟನ್ ವಾಟರ್ ಮಿಲನ್, 500 kg ಡೇರ್ಸ್ ಹಾಕಿದ್ದೇವೆ, ಖರ್ಜೂರ. ಟೋಟಲ್ 6ರಿಂದ 7,000 ಜನ ತಿನ್ನುವಷ್ಟು ಎಲ್ಲ ಫೆಸಿಲಿಟಿ ಮಾಡಿದ್ದೇವೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಈ ವರ್ಷ ಅರ್ಧಕ್ಕೆ ಇಳಿಸಿದ್ದೀರಿ ಜನರ ನಿರೀಕ್ಷೆಯನ್ನು. ಹಾಗಿರುವಾಗ ಇದನ್ನು ಇಷ್ಟೇ ಜನರಿಗೆ ಅಂದರೆ ಕಟ್ಟು ಮಾಡಲಿಕ್ಕೆ, ಅದನ್ನು ತೊಳಿಲಿಕ್ಕೆ, ಇದು ಯಾವಾಗಿನಿಂದ ನೀವು ಇದನ್ನು ಅರೇಂಜ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರಿ? ಇಲ್ಲ, ನಾವು ಸಾಧಾರಣ ಬೆಳಿಗ್ಗೆ 10 ಗಂಟೆಯಿಂದ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದೆವು. ಈ ಜ್ಯೂಸನ್ನು ನಾವು ಮಧ್ಯಾಹ್ನ 3 ಗಂಟೆಯಿಂದ ಎಲ್ಲ ಪ್ರಿಪೇರ್ ಮಾಡಿ 4:30ಗೆ ಸಾಧಾರಣ ನಾವೆಲ್ಲ ಸೆಟಪ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದೇವೆ. ನೀವು ಇದನ್ನು ಕಟ್ ಮಾಡ್ತೀರಿ, ಅರೇಂಜ್ ಮಾಡ್ತೀರಿ, ಟೇಬಲ್ ಮೇಲೆ ಇಡ್ತೀರಿ. ಇದಕ್ಕೆ ಯಾರನ್ನೆಲ್ಲ ನೀವು ಇನ್ವಾಲ್ವ್ ಮಾಡ್ತೀರಿ? ವಿದ್ಯಾರ್ಥಿಗಳನ್ನು, ಸಿಬ್ಬಂದಿಯನ್ನು ಹೇಗೆ? ನಾವು ಸಿಬ್ಬಂದಿಯನ್ನು ಇನ್ವಾಲ್ವ್ ಮಾಡ್ತೇವೆ. ಮತ್ತು ಔಟ್ ಸೈಡಿಂದ ನಮಗೆ ಜನ ಬರ್ತಾರೆ. ನಮಗೆ ಸಾಧಾರಣ ಔಟ್ ಸೈಡಿಂದ 300 ಜನ ನಮಗೆ ಬರ್ತಾರೆ ಇಲ್ಲಿ ವಾಲಂಟಿಯರ್ ಆಗಿ. ಇಲ್ಲಿ ಫ್ರೂಟ್ಸ್ ಕಟ್ ಮಾಡಲಿಕ್ಕೆ, ಜ್ಯೂಸ್ ಮಾಡಲಿಕ್ಕೆ, ಮತ್ತು ನಾನ್ ವೆಜ್ ಸಪ್ಲೈ ಮಾಡಲಿಕ್ಕೆ ಎಲ್ಲ ಅರೇಂಜ್ಮೆಂಟಿಗೆ ಸಾಧಾರಣ 300 ಜನ ಇಲ್ಲಿ ಬರ್ತಾರೆ, ನಮಗೆ ವಾಲಂಟಿಯರ್ಗೆ ಬರ್ತಾರೆ ನಮಗೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಊಟದ ವ್ಯವಸ್ಥೆಯನ್ನು ನೀವು ನೋಡ್ಕೊಳ್ತಾ ಇದ್ದೀರಿ, ಹೇಗೆ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀರಿ? ಅದು 8 ಬಗೆಯ ಐಟಮ್ ಇದೆ. ಒಂದು 7-7.5 ಸಾವಿರ ಜನಕ್ಕೆ ಆಗುವಷ್ಟು ಐಟಮ್ ಮಾಡಿದ್ದೇವೆ. ಯಾವುದು ಕುಂದುಕೊರತೆ ಆಗದಿದ್ದಾಗೆ ನೋಡ್ಕೊಳ್ಬೇಕು ಅಂತೇಳಿ ನಾವು ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಏನೆಲ್ಲ ಐಟಮ್ಗಳು? ಪರೋಟ ಇದೆ, ಪರೋಟಕ್ಕೆ ಕೂರ್ಮ ಇದೆ, ಚಿಕನ್ ಕೂರ್ಮ ಇದೆ, ಬಿರಿಯಾನಿ ಇದೆ, ಆಮೇಲೆ ಪಾಯಸ ಇದೆ, ಆಮೇಲೆ ಚಿಕನ್ ಕಬಾಬ್ ಇದೆ. ಈ ಥರ ಎಲ್ಲ ಐಟಮ್ ಮಾಡಿದ್ದೇವೆ. ಎಷ್ಟು ಕೌಂಟರ್ಗಳಲ್ಲಿ ಇದು ಮಾಡಿದೆ? ಒಟ್ಟೊಂದು 25 ಕೌಂಟ್ರ್ ಹಾಕಿದ್ದೇವೆ. ಆಮೇಲೆ ವೆಜ್ಜಿಗೆ ಸಪ್ರೇಟಾಗಿ ಒಂದು ಕೌಂಟ್ರ್ ಮಾಡಿದ್ದೇವೆ, ವೆಜಿಟೇರಿಯನ್ ಅವರಿಗೆ. ಸೊ ನಾನ್ ವೆಜ್ ಒಂದು 25 ಕೌಂಟ್ರ್ ಇದೆ, ನಾನ್ ವೆಜ್ ಇದೆ. ಮತ್ತು ನೀರಿನ ಕೌಂಟ್ರ್ ಬೇರೆ ಇದೆ, ಸ್ವೀಟಿದು ಕೌಂಟ್ರ್ ಬೇರೆ ಇದೆ, ಪಾಯಸದ್ದು ಕೌಂಟ್ರ್ ಬೇರೆ ಇಟ್ಟಿದ್ದೇವೆ. ಹಾಗೆ ಎಲ್ಲ ವ್ಯವಸ್ಥೆ ಬೇರೆ ಬೇರೆ ಮಾಡಿದ್ದೇವೆ. ಎಷ್ಟು ಜನ ಇದಕ್ಕಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಇದಕ್ಕೆ ಆಲ್ಮೋಸ್ಟ್ ಒಂದು 250 ವಾಲಂಟಿಯರ್ಸ್ ಇದ್ದಾರೆ ಆಲ್ರೆಡಿ ಇದರ ಹಿಂದೆ. ಮತ್ತು ಒಂದು 15 ಜನ ನಮ್ಮ ಅಫಿಷಿಯಲ್ ಸ್ಟಾಫ್ಸು ಇದರ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ಕುಕ್ಕಿಂಗ್ ಟೀಮೇ ಬೇರೆ ಉಂಟು ಅದರಲ್ಲಿ, ಕುಕ್ ಮಾಡುವವರು. ಹಾಗಾಗಿ ಅದರಿಂದ ತುಂಬ ಕಾರ್ಯಗಳು ನಡೀತಾ ಇದೆ. ಸೊ ಇದಕ್ಕೆ ಎಷ್ಟು ಸಮಯದಿಂದ ಯಾವಾಗಿಂದ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಇದು ನಿನ್ನೆಯಿಂದ ಪ್ರಿಪ್ರೇಷನ್ ಆಗ್ತಾ ಉಂಟು. ನಮ್ಮದು ಊಟದ ತಯಾರಿ ನಿನ್ನೆಯಿಂದ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಕಾಲೇಜು 24 ವರ್ಷದ್ದು ಇಫ್ತಾರ್ ಕೂಟ, ಅದರಲ್ಲಿ ಎಲ್ಲ ವರ್ಷ ನಾವು ಮಾಡ್ತೇವೆ. ಜಾಸ್ತಿ ಆಗ್ತಾ ಉಂಟು. ಇವತ್ತು ಸಹ ತುಂಬ 6,000 ಜನದ್ದು ನಾವು ಮಾಡಿದ್ದೇವೆ. 800 ಕಿಲೋ ಮಾಂಸ ಇತ್ತು, ಚಿಕನ್ ಇತ್ತು, ಒಂದು 12,000 ಪೀಸ್. ಮತ್ತು ಪರೋಟ ಉಂಟು, ಕಾಯಿನ್ ಪರೋಟ ಒಂದು 6,000. ಮತ್ತು ಚಿಕನ್ ಕರಿ ಉಂಟು, ಚಿಕನ್ ಫ್ರೈ ಉಂಟು 10,000 ಪೀಸು. ಕಬಾಬ್, ಚಿಕನ್ ಕರಿ ಉಂಟು, ಎಲ್ಲ ಮಾಡಿದ್ದೇವೆ. ಎಷ್ಟು ಕಿಲೋ ಅಕ್ಕಿ ಮಾಡಿದ್ದೀರಿ? 600 kg 6 kg ಮಾಡಿದ್ದೇವೆ. ಇನ್ನುಂಟು 200 kg ಉಂಟು ಬೇಕಾದರೆ ಮಾಡಲಿಕ್ಕೆ ಹೇಳಿದ್ದಾರೆ. ನಿನ್ನೆಯಿಂದ ಮಾಡಿದ್ದೇವೆ. ನಿನ್ನೆ 5 ಗಂಟೆಯಿಂದ ಮಾಡಿದ್ದೇವೆ. ನಮಗೆಲ್ಲ ಸಾಮಾನು ತರುವುದು ಅದು ಎಲ್ಲ ಒಂದು ಜನ ಇದ್ದಾರೆ, ಜೈನುದ್ದೀನ್ ಅವರು ಒಬ್ಬನೇ.
ಎಲ್ಲ ಇದೆಲ್ಲ ನೋಡೋದು ಕಿಡುದು ನಮ್ಮ ಸಾಮಾನು ತರೋದು ಅದು 3 ದಿವಸ ಆಯಿತು ಅವರು ಸ್ಟಾರ್ಟ್ ಮಾಡಿ. ಇನ್ನು ಆದ ಮೇಲೆ 2 ದಿವಸದ ಕೆಲಸ ಅವರಿಗೆ ಉಂಟು ಇದೆಲ್ಲ ಕೊಡಲಿಕ್ಕೆ ಇಡಲಿಕ್ಕೆಲ್ಲ. ಇನ್ನು 8 ವರ್ಷದ್ದು ಇದು ನಾವು ಮಾಡೋದು. गुरु वही श्रेष्ठ होता है जिसकी प्रेरणा से चरित्र बदल जाए. गुरु वही श्रेष्ठ होता है जिसकी प्रेरणा से चरित्र बदल जाए, और मित्र वही श्रेष्ठ होता है जिसकी संगत से रंगत बदल जाए. So this is the speciality of Mohan Alwa. ಅವರೊಂದು ಗುರು ಹೌದು, ಮೆಂಟರ್ ಹೌದು, ಎಜುಕೇಷನಿಸ್ಟ್ ಹೌದು. ಅದರ ಸೇಮ್ ಟೈಮ್ ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಆಫ್ ದ ಪೀಪಲ್, ಆಫ್ ವೆರಿ ಫ್ರೆಂಡ್ಲಿ ಪೀಪಲ್. ಆದುದರಿಂದ ಇವತ್ತು ಆ ಇಫ್ತಾರ್ ಕೂಟ 24 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಮುಂಚೆ ಮತ್ತು ಇವತ್ತಿಗೆ ನೋಡಬೇಕಾದ್ರೆ ಆ ಡಿಫ್ರೆನ್ಸ್ ಅಂತಾರೆ ಪ್ರತಿ ವರ್ಷ ಇಟ್ ಈಸ್ ಬಿನ್ इंक्रीजिंग 1 by 9. हर साल बढ़ता ही जा रहा है. पहले सिर्फ मूडबिद्री वालों को किया जाता था, आज सिर्फ मूडबिद्री नहीं, यानी कि मूडबिद्री के आसपास के, चाहे वो कारकड़ा हो, बेलवाई हो, उड़पी हो, मैंगलोर हो, या गुरुवानकर हो, उप्पिनंगड़ी हो, सही कहीं सारे जगह से लोग आते हैं. दैट इज़ द ग्रेट थिंग अबाउट मोहन आಳ್ವಾ सर. ಆಳ್ವಾಸ್ ಈ ಒಂದು ಶಿಕ್ಷಣ ಸಂಸ್ಥೆಗೆ ಒಂದು ಇಫ್ತಾರಿನ ಜೊತೆಗೆ ಸೌಹಾರ್ದತೆಯ ಒಂದು ದೊಡ್ಡ ಸಂದೇಶ. ಇಫ್ತಾರ್ ಎಲ್ಲ ಕಡೆ ಇರ್ತದೆ, ಆದರೆ ಇಷ್ಟೊಂದು ದೊಡ್ಡ ಜನಸಂಖ್ಯೆ 7,000ಕ್ಕಿಂತಲೂ ಅಧಿಕ ಜನರು, ಎಲ್ಲ ಧರ್ಮಕ್ಕೂ ಸೇರಿದಂತಹ ಜನರು ಒಂದು ಇಫ್ತಾರ್ಗಾಗಿ ಇಲ್ಲಿ ಸೇರಿರುವಂಥದ್ದು, ಇಲ್ಲೊಂದು ಇಫ್ತಾರ್ನ ಕುರಿಸುವಂಥ ಸಂದೇಶ ಭಾಷಣ, ಇವೆಲ್ಲವೂ ಕೂಡ ಒಂದು ದೊಡ್ಡ ಸಂದೇಶವನ್ನು ನಮ್ಮ ರಾಜ್ಯಕ್ಕೆ ನೀಡುತ್ತದೆ, ನಮ್ಮ ದೇಶಕ್ಕೆ ನೀಡುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಳಷ್ಟು ಸಂತೋಷ, ಮತ್ತು ಇಂತಹ ಕಾರ್ಯಕ್ರಮಗಳು ಮುಂದೆಯೂ ಕೂಡ ನಡೆಯಬೇಕು ಎನ್ನುವಂತಹ ಆಶಾಭಾವನೆ. ಅವರ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆ, ಈ ಇಫ್ತಾರ್ ಕೂಟದಲ್ಲಿ ಪುರುಷರಿಗಿಂತ ಜಾಸ್ತಿಯಾಗಿ ಮಹಿಳೆಯರು ಭಾಗವಹಿಸಿರ್ತಕ್ಕಂಥ ರೀತಿ, ಇವತ್ತು ಈ ಇಫ್ತಾರ್ ಕೂಟ ಭಾಳ ಚಂದವಾಗಿ ಅವರು ನಡೆಸ್ಕೊಂಡಿರ್ತಕ್ಕಂಥ ರೀತಿ, ಈ ವಿವಿಧತೆ ಏಕತೆಯನ್ನು ಇಂಥ ವ್ಯಕ್ತಿಗಳಿಂದ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಮೂಡುಬಿದ್ರೆಯಲ್ಲಿ ಮೋಹನ್ ಆಳ್ವಾ ಮತ್ತು ಅವರ ಕುಟುಂಬ ಮತ್ತು ಅವರ ತಂಡ, ಅವರ ಫ್ಯಾಕಲ್ಟಿ ಇವತ್ತು ತೋರಿಸಿಕೊಟ್ಟಿದೆ. ಇಲ್ಲಿ ದೀಪಾವಳಿ, ಇಲ್ಲಿ ಇಫ್ತಾರ್ ಕೂಟ, ಕ್ರಿಸ್ಮಸ್, ಮಹಾವೀರ ಜಯಂತಿ, ಇದನ್ನೆಲ್ಲ ಭಾಳ ವಿಜೃಂಭಣೆಯಿಂದ ಮಾಡುವ ಜೊತೆ ನಾವು ಕೇರಳ, ಮಣಿಪುರ ಡೇಗಳನ್ನು ಮಾಡೋದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ಒಟ್ಟು ಸೇರಿಸುವ ಕೆಲಸವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಯಾಕೆಂದರೆ ನಾವು ನಮ್ಮ ದೇಶವನ್ನು ಅರ್ಥೈಸಬೇಕು. ಈ ದೇಶದಲ್ಲಿ ನಮ್ಮ ಪೂರ್ವಜರು ಹಾಕಿಕೊಟ್ಟಂಥ ಅದೆಷ್ಟು ಮತಧರ್ಮಗಳಿದೆ, ಎಷ್ಟು ಜಾತಿಗಳಿದೆ, ಎಷ್ಟು ಭಾಷೆಗಳಿದೆ, ಇದೆಲ್ಲವನ್ನು ಅರ್ಥೈಸಬೇಕು. ಈ ದೇಶವನ್ನು ಎಂದೂ ಒಂದು ಮತಧರ್ಮದಲ್ಲಿ, ಒಂದು ಭಾಷೆಯಲ್ಲಿ, ಒಂದು ಜಾತಿಯಲ್ಲಿ ನಾವು ಎಂದೂ ಇದನ್ನು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಮತಧರ್ಮದಲ್ಲೂ ಕೂಡ ನಾವು ಸಂಘರ್ಷ ಮಾಡಬೇಕು ಅಂತೇಳಿ ಎಂದೂ ಹೇಳೋದಿಲ್ಲ, ಯಾರನ್ನೂ ದ್ವೇಷಿಸಲು ಹೇಳೋದಿಲ್ಲ. ಒಂದು ಮಿನಿ ಇಂಡಿಯಾ, ನಮ್ಮ ದೇಶ ಹೇಗಿದೆ ಹಾಗೆ ನಾವು ನಮ್ಮ ಸಂಸ್ಥೆಯನ್ನು ಕಟ್ಟಿದ್ದೇವೆ. ಇವತ್ತಿನ ಇಫ್ತಾರ ಕೂಟವನ್ನು ಹೇಳೋದಾದರೆ 2,000ಕ್ಕೂ ಮಿಕ್ಕಿದಂಥ ವಿದ್ಯಾರ್ಥಿಗಳು ಇವತ್ತು ಮುಸಲ್ಮಾನರು ನಮ್ಮ ಜಿಲ್ಲೆಯಿಂದ ಮಾತ್ರ ಅಲ್ಲ, ನಮ್ಮ ರಾಜ್ಯದಿಂದಲ್ಲ, ನಮ್ಮ ದೇಶ ಹೊರದೇಶದಿಂದ ಕೂಡ ಬಂದು ಇಲ್ಲಿ ನೆಲೆಸಿರುವುದನ್ನು ನಾನು ಕಂಡಿದ್ದೇನೆ. ಅವರೆಲ್ಲರೂ ಭಾಳ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಇಲ್ಲಿ ಬದುಕುವುದನ್ನು ನಾನು ಕಂಡಿದ್ದೇನೆ. ಹೀಗಿರುವಾಗ ಅವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಅವರ ಈ 1 ತಿಂಗಳದ ಉಪವಾಸ ಮಾಡುವಂಥ ವ್ಯವಸ್ಥೆ, ಆಮೇಲೆ ಒಂದು ದಿನ ನಾವೆಲ್ಲರೂ ಸೇರಿಕೊಂಡು ಒಂದು ಸಂತೋಷದಿಂದ ಇಫ್ತಾರ್ ಕೂಟವನ್ನು ಮಾಡಿ ನಮ್ಮ ಪ್ರೀತಿಯನ್ನು ನಾವು ಹಂಚಿಕೊಳ್ಳುವಂಥ ಕೆಲಸ ಈ ವಿದ್ಯಾಸಂಸ್ಥೆಯಲ್ಲಿ 24 ವರ್ಷದಿಂದ ನಮ್ಮಂಥ ಸಮಾನ ಮನಸ್ಕರು ಸೇರಿಕೊಂಡು ಇಲ್ಲಿ ನಡೀತಾ ಇರೋದು ನನಗೆ ಭಾಳ ಸಂತೋಷ. ಅದರ ಜೊತೆಯಲ್ಲಿ ಸೂರ್ಯಚಂದ್ರರಿರುವಷ್ಟು ಕಾಲ ನಾವೆಲ್ಲರೂ ಕೂಡ ಹೀಗೆ ಸೌಹಾರ್ದತೆಯನ್ನು ಬದುಕುವುದಕ್ಕೆ ನಾವೆಲ್ಲರೂ ಗೊತ್ತು ಕೊಡಬೇಕು, ಅದನ್ನು ಅನುಭವಿಸಿ ನೋಡಬೇಕು. ಎಷ್ಟೋ ಬಾರಿ ಅನುಭವಿಸದೆ ಹೋದರೆ ನಮ್ಮಲ್ಲಿ ಬೇಕಾದಷ್ಟು ಅಂತರ ಕಂದಕ ಬರ್ತದೆ. ಒಬ್ಬರಿಗೊಬ್ಬರಿಗೆ ನಾವು ಪ್ರೀತಿಸಿ ಅವರ ಕಣ್ಣಿನಲ್ಲಿ, ಅವರ ಮಾತಿನಲ್ಲಿ, ಅದು ನಮ್ಮ ಬದುಕಿನಲ್ಲಿ ಆ ಪ್ರೀತಿಯ ಇದು ನಮಗೆ ಅರ್ಥವಾಗ್ತದೆ. ಇವತ್ತು ಇಫ್ತಾರ್ ಕೂಟದಲ್ಲಿ ಪ್ರತಿಯೆಲ್ಲವೂ ಮುಸಲ್ಮಾನರಿಗೆ ಸಂಬಂಧಪಟ್ಟ ಸಂಪ್ರದಾಯದ ಹಾಗೇ ಆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಎಲ್ಲ ಮುಸಲ್ಮಾನ ಬಾಂಧವರಿಗೆ ನಮ್ಮಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದೀರಿ. ಎಂದೂ ನೀವಿಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಅಪಸ್ವರ ಬರದಾಗೆ ನಾವು ನಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ಇವತ್ತು 24ನೇ ಇಫ್ತಾರ್ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯ ರೀತಿಯಲ್ಲಿ, ಸೌಹಾರ್ದತೆಯ ರೀತಿಯಲ್ಲಿ ನಡೆಸುವುದಕ್ಕೆ ಆಳ್ವರೊಂದಿಗೆ ನಾವೆಲ್ಲ ಸೇರಿಕೊಂಡು ಮಾಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ರಂಜಾನ್ ಧರ್ಮದ ಪ್ರಾಮುಖ್ಯತೆಯನ್ನು ಇವತ್ತು ಅನೀಸ್ ಕೌಸರಿ ಅವರು ಬಹಳ, ಹಾಗೂ ದೇಶಭಕ್ತಿ, ಇಸ್ಲಾಮಿನಲ್ಲಿ ದೇಶಭಕ್ತಿ ಎಲ್ಲವನ್ನು ಒಂದು ಚಂದದ ರೀತಿಯಲ್ಲಿ ವಿವರಿಸಿದ್ದಾರೆ. ಖಂಡಿತವಾಗಿ ಆಳ್ವರ ಅವರ ಮಕ್ಕಳು ಕೂಡ, 2 ಗಂಡು ಮಕ್ಕಳು ಕೂಡ ಇಂಥದೇ ಕಾರ್ಯಕ್ರಮದಲ್ಲಿ ಮುತುವರ್ಜಿ ವಹಿಸಿಕೊಂಡು ಈ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಇಂಥ ಆಳ್ವಾಸ್ ಕ್ಯಾಂಪಸ್ಸಲ್ಲಿ ಒಂದು ಇಂಥ ಇಫ್ತಾರ್ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಅಂತ
ನಾನು ಹೇಳಲು ಬಯಸ್ತೇನೆ. ಮನುಷ್ಯನ ನಡುವೆ ಅಪನಂಬಿಕೆಗಳು, ಅವಿಶ್ವಾಸಗಳು ಮೂಡುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಭಗವದ್ಗೀತೆ ಹೇಳಿದ ಹಾಗೆ ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳುವಂತಹ ಶಬ್ದವನ್ನು ಇವತ್ತು ಬಳಕೆ ಮಾಡಿಕೊಂಡು ಬಹುಶಃ ಮೋಹನ್ ಆಳ್ವರ್ ಅವರು ಇವತ್ತು ಎಲ್ಲ ಧರ್ಮದ ಹಬ್ಬ ಹರಿದಿನಗಳನ್ನು ಆಚರಿಸುವುದರ ಮುಖಾಂತರ ಇವತ್ತು ಜಿಲ್ಲೆಯಲ್ಲಿ ಮತ್ತಷ್ಟು ಸೌಹಾರ್ದತೆಯನ್ನು ಹೆಚ್ಚಿಸುವಂತಹ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ಏನು ಮಹಾತ್ಮ ಗಾಂಧೀಜಿಯವರು ಏನು ಸ್ವಾಮಿ ವಿವೇಕಾನಂದರವರು ಕನಸು ಕಂಡಂತಹ ಭಾರತ ಯಾವುದಿದೆ, ಆ ಭಾರತವನ್ನು ಡಾಕ್ಟರ್ ಮೋಹನ್ ಆಳ್ವರ್ ಸರ್ ಅವರು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಧರ್ಮದ ವಿದ್ಯಾರ್ಥಿಗಳನ್ನು ಸ್ವಯಂ ಸೇವಕರಾಗಿ ಆಗ್ತಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಎಲ್ಲ ಧರ್ಮದ ಮನೋಭಾವನೆ ಮೂಡಲಿ, ಎಲ್ಲ ಧರ್ಮದ ಬಗ್ಗೆ ಗೌರವ ಮೂಡಲಿ. ಆ ವಿಷಯದಿಂದ तो जाते जाते कहना चाहूँगा कि रोशनी बनकर आए आपकी ज़िंदगी में, ऐसे लोगों को मैं प्रणाम करता हूँ. रोशनी बनकर आए आपकी ज़िंदगी में, ऐसे लोगों को मैं प्रणाम करता हूँ जो ज़मीन से आसमान तक पहुँचाने का रखते हैं हुनर. ऐसे गुरुओं को, ऐसे चेयरमैन को, ऐसे आಳ್ವಾಸ್ कॉलेज के मोहन आಳ್ವಾಸ್ सर को मैं दिल से सलाम करता हूँ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.